ಹೇ ವಾಟ್ಸಪ್ ಬ್ಯೂಟಿಫುಲ್ ಪೀಪಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸೂಪರ್ ಸಂಡೇ ದಿನ ಡಬಲ್ ಹೆಡರ್ ಮ್ಯಾಚ್, ಎರಡು ಮ್ಯಾಚ್. SRH ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅಷ್ಟೊಂದು ಟೀಮ್ ಏನೋ ಸ್ಟ್ರಾಂಗ್ ಅನಿಸ್ವಲ್ದು. ಸಂಜು ಸ್ಯಾಮ್ಸನ್ ಬೇರೆ ಇಂಜೋರ್ಡ್ ಅದಾನ. ಅವ್ರ ಬೌಲಿಂಗ್ ಲೈನಪ್ ಹೆಂಗಿತ್ತು, ಟ್ರೆಂಟ್ ಬೋಲ್ಟ್, ಅಶ್ವಿನ್, ಚಹಲ್, ಅವನವನು ಎಲ್ಲರೂ ಬಿಟ್ರೆ ಒಬ್ರನ್ನೂ ವಾಪಸ್ ತೊಗೊಳ್ಳಿಲ್ಲ. ಅವ್ರ ಬೌಲಿಂಗ್ ಭಾಳ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಆ್ಯಂಡ್ SRH ಬ್ಯಾಟಿಂಗ್ ಹೆಂಗೈತೆ ಗೊತ್ತಾನ ಅವ್ರದ್ದು. ಅವನವನು ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾರೆ. ಅಭಿಷೇಕ್ ಶರ್ಮಾ ಅಂತೂ ಯಪ್ಪ ನನ್ನ ಫೇವ್ರೆಟ್ ಬ್ಯಾಟ್ಸ್ಮನ್ ಆಗ್ಬಿಟ್ಟಾನ ಅವಂತೂ. ಲೆಫ್ಟ್ ಹ್ಯಾಂಡರ್ ಹಬ್ಬ. ಯುವರಾಜ್ ಸಿಂಗ್ ಶಿಷ್ಯ ಆಗಿದ್ದಕ್ಕೂ ಸಾರ್ಥಕ ಅನ್ನೋ ಲೆವೆಲಿಗೆ ಬ್ಯಾಟಿಂಗ್ ಮಾಡತ್ತಾನವ. ಅಭಿಷೇಕ್ ಶರ್ಮಾ ಲವ್ಲಿ. ಆಮೇಲೆ ಇಶಾನ್ ಕಿಶನ್ ಅವನು ಬೆಂಕಿ. ಟ್ರಾವಿಸ್ ಹೆಡ್, ಹೆನ್ರಿಚ್ ಕ್ಲಾಸಿನ್, ಆಮೇಲೆ ನಿತೀಶ್ ರೆಡ್ಡಿ. ಬ್ಯಾಟಿಂಗ್ ಇವ್ರದ್ದು ಧಮಾಕ ಐತಿ. RRದು ಬೌಲಿಂಗೇ ಇಲ್ಲ, ಹಾಕ್ಕೊಂಡು ನಾಯಿ ಜಡ್ದಂಗೆ ಜಡಿತಾರ. ಇದು ಮಾತ್ರ ಫಿಕ್ಸ್ ಹೇಳ್ತೀನಿ ನಾನು. ಇದು ಫಸ್ಟ್ ಮ್ಯಾಚಿಂದ ಆದ್ರೆ ಸೆಕೆಂಡ್ ಮ್ಯಾಚ್ MI ವರ್ಸಸ್ CSK ಬಟ್ ಲಕ್ಕಿ ಏನಂದ್ರೆ CSKಗೆ ಪಾಂಡ್ಯ ಇಲ್ಲ, ಬೂಮ್ರಾ ಇಲ್ಲ. ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗ್ಬೋದು. ಬಟ್ ಹೇಳ್ತೀನಿ ಮುಂಬೈ ಇಂಡಿಯನ್ಸ್ ಪಕ್ಕಾ ಗೆಲ್ತೈತಿ, ಅದು ಮಾತ್ರ ಫಿಕ್ಸ್. ಅದ್ರದ್ದು ಪೋಸ್ಟ್ ರಿವ್ಯೂ ವಿಡಿಯೋ ಮಾಡ್ತೀನಂತ. ಬಟ್ ಡಬಲ್ ಹೆಡರ್ ಫಸ್ಟ್ ಮ್ಯಾಚು SRH ಮತ್ತು ರಾಜಸ್ಥಾನ್ ರಾಯಲ್ಸ್ ಐತಿ. ಎಲ್ಲ ನಾನು ಪ್ಲೇಯಿಂಗ್ 11 ಎಲ್ಲನೂ ಭಾಳ ಅನಲೈಸಿಸ್ ಮಾಡಿಲ್ಲ. ಬಟ್ ಇಷ್ಟಂತೂ ಗೊತ್ತೈತಿ, RR ಸೋಲ್ತೈತಿ, SRH ವಿನ್ ಆಕೈತಿ. ಡ್ರೀಮ್ 11 ಟೀಮ್ ಮಾಡ್ತೀನಿ ನಾನು. ಎರಡು ಡ್ರೀಮ್ 11 ಟೀಮ್ ಹಾಕ್ತೀನಿ, ಹೆಡ್ ಟು ಹೆಡ್ ಆಡ್ತೀನಿ. ಅವನವನ್ನ ಇವತ್ತು ಗೆಲ್ಲನಂತ ನಾನು ಒಂದು ಸ್ವಲ್ಪ ಅನಲೈಸಿಸ್ ಮಾಡಿ ಲಾಸ್ಟಿಗೆ ಟೀಮ್ ಹಾಕ್ತೀನಂತ. ಟೀಮ್ ಗೆಲ್ಲುತ್ತೋ ಬಿಡುತ್ತೋ ಅಂತಲೂ ತೋರಿಸ್ತೀನಿ ನಿಮಗೆ. ಬಟ್ ಇದ್ಯಾವ ಡ್ರೀಮ್ 11 ಏನು ಪ್ರಮೋಷನ್ದಲ್ಲ. ನೀವು ನನ್ನ ನೋಡಿ ಮತ್ತೆ ಹಾಕಕ್ಕೆ ಹೋಗ್ಬೇಡ್ರಿ, ಯಾರೋ ಹಾಕಂಗಿಲ್ಲ ಅಂತ ಗೊತ್ತು. ನಾನು ಹಂಗೆ ಫನ್ಗೋಸ್ಕರ, ಕಾಂಟೆಂಟ್ಗೋಸ್ಕರ ಮಾಡತ್ತೀನಿ. ಅವನ್ನ ಸೆಕ್ಸಿ ಮಜಾ ಮಾಡೋಣ, ಮಜಾ ಆತ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಹೇಳೋದು ಮರ್ತೆ ಇವತ್ತು CSK ವರ್ಸಸ್ MI ಐತಲ್ಲ, CSKದು ಹೆಂಗಿರ್ತೈತಂತ ಪರ್ಫಾರ್ಮೆನ್ಸ್ ನೋಡಿ ಅವನ ನಮ್ಮ RCB ವರ್ಸಸ್ CSK ಏಪ್ರಿಲ್ 2ನೇ ತಾರೀಕಿಗೆ ಐತೆ ಆ ಮ್ಯಾಚ್. ಅದು ಹೆಂಗೆ ಅಲ್ಲ, ಏಪ್ರಿಲ್ ಬದಲ ಇದೇ 28ಕ್ಕೆ ಶುಕ್ರವಾರ, ಈ ಬರೋ ಶುಕ್ರವಾರ ಐತಿ. ಅನಲೈಸಿಸ್ ಆರಾಮಾಗಿ ಮಾಡ್ಬೋದು. ಮ್ಯಾಚ್ ಶುರು ಆಗೋಕ್ಕಿಂತ 3 ದಿನಕ್ಕೆ ಮುಂಚೆಗೆ ನಾನು ಪ್ಲೇಯಿಂಗ್ 11 ಬೆಸ್ಟ್ ಪ್ಲೇ 11 ಯಾವುದಂತ ಹೇಳ್ಬೋದು. ಇವತ್ತಿನ CSK ಮ್ಯಾಚ್ ನೋಡಿ ನನ್ನ ಮಕ್ಳು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಿ. ಅವ್ರದ್ದು ಹೆಂಗಿದ್ರು ಹೋಮ್ ಗ್ರೌಂಡ್ನಾಗ ಐತಿ, ಅವ್ರಿಗೆ ಸೂಟ್ ಆಗೋ ಹಂಗೆ ಪಿಕ್ಚರ್ ರೆಡಿ ಮಾಡ್ಕೊಂಡಿರ್ತಾರೆ ಅವ್ರು. ಎಷ್ಟು ವರ್ಷದಿಂದ ಆಯ್ತು ಅವ್ರಿಗೆ ಸೆಟ್ ಆಗೋವಂಥ ಪಿಕ್ಚರ್ ರೆಡಿ ಮಾಡತ್ತಾರ ಅವರು. ಇವತ್ತು ಅವ್ರು ಹೆಂಗೆ ಆಟ ಆಡ್ತಾರೋ ಅದ್ರ ಮೇಲೆ ನಮ್ಮ ನೆಕ್ಸ್ಟ್ ಅವ್ರ ಮೇಲೇ ನಮ್ಮ ಮ್ಯಾಚ್ ಇರೋದು. ಮಜಾ ಇರ್ತೈತಿ. ಬಟ್ CSK ಸೋಲ್ತೈತೆ ಇವತ್ತು. CSK ಪಕ್ಕಾ ಸೋಲ್ತೈತಿ ಇವತ್ತು. ಮುಂಬೈಯ ಗೆಲ್ಲೋದು ಹೇಳ್ತೀನಿ ಕೇಳಿಸ್ಕೊ, ಮುಂಬೈಯ ಗೆಲ್ಲೋದು. CSK ಢಮಾರ್ ಹೊಡೆದೋಯ್ತು ಅಷ್ಟೇ. ರಾಜಸ್ಥಾನ್ ಟಾಸ್ ಗೆದ್ದ ಬೌಲಿಂಗ್ ತೊಗೊಂಡೈತಿ. ಫಸ್ಟ್ ಬ್ಯಾಟಿಂಗ್ SRHಗೆ ಕೊಟ್ಟೈತಿ. ಅನ್ಕೊಂಡಂಗೆ ಫಸ್ಟ್ ಬ್ಯಾಟಿಂಗ್ SRH ಬಂದೈತಿ. ಎಷ್ಟು ಸ್ಕೋರ್ ಅವನವನು ಎಷ್ಟು ಟಾರ್ಗೆಟ್ ಕೊಡ್ತಾರೆ ನೋಡ್ಬೇಕು. ಅವನವನ ಫುಲ್ ಬ್ಯಾಟಿಂಗ್. ಸೊ ನೋಡ್ಬೇಕು ಯಾವ ಥರ ಐತೆ ಅಂಥೇಳಿ. ಇವಾಗ ಡ್ರೀಮ್ 11 ಟೀಮ್ ನಾನು ಹಾಕಿದ್ದೆ. ಅದ್ರಾಗ ಎಷ್ಟು ಪ್ಲೇಯರ್ಸ್ ಆಡತ್ತಾರೆ, ಎಷ್ಟು ಪ್ಲೇಯರ್ಸ್ ಆಡತ್ತಿಲ್ಲ ಅದನ್ನು ನೋಡ್ಬಿಟ್ಟು ಟೀಮ್ನ ಫೈನಲೈಸ್ ಮಾಡೋ ಟೈಮ್. ಇವಾಗ ನಾ ಟೀಮ್ನ ಚೇಂಜಸ್ ಮಾಡಿ ತೋರಿಸ್ತೀನಿ. ಸೊ ನೋಡೋಣ ಏನಾಗುತ್ತೆ ಮ್ಯಾಚ್ ಅಂಥೇಳಿ. ಮ್ಯಾಚ್ ಇನ್ನೊಂದು ಅರ್ಧ ತಾಸು ಆದಮೇಲೆ ಸ್ಟಾರ್ಟ್ ಆಗುತ್ತೆ. ನಾನು 10 ಓವರ್ಗೆ ಎಷ್ಟು ಹೊಡೆದ್ರು, ಟಾರ್ಗೆಟ್ ಎಷ್ಟು ಫಿನಿಷ್ ಮಾಡಿದ್ರೆ ಅಷ್ಟೇ ಕವರ್ ಮಾಡ್ತೀನಿ. ಆಮೇಲೆ ಲಾಸ್ಟ್ ರಿಸಲ್ಟ್ ಏನಾಯ್ತಂತ ನೋಡೋಣ, ವಿನ್ ಆಗ್ತೀವೋ ಸೋಲ್ತೀವೋ ಅಂಥೇಳಿ. ನಾನು SRH ಗೆಲ್ತೈತೆ ಅಂತ ಹೇಳೀನಿ, ನೋಡೋಣ ಏನಾಕೈತೆ ಅಂತ ಹೇಳಿ ನನ್ನ ಪ್ರಿಡಿಕ್ಷನ್. ತುಷಾರ್ ದೇಶಪಾಂಡೆಗೆ ಔಟ್ ಆದ ಗುರು. ಅವನು ಎಷ್ಟಾಯ್ತು? 279 ಆಗಲ್ಲ, 300 ಮೇಲೆ ಹೋಗಲ್ಲ. ಇನ್ನು 4 ಬಾಲ್ ಏನಾಗುತ್ತೆ? ಈ ಬಾಲ್ 6 ಹೊಡೆದ ಗುರು, 6 ಹೊಡೆದ ಹೋಯ್ತು. ಇಲ್ಲ ಔಟ್ ಅನ್ಸುತ್ತೆ ಅದು. ಔಟ್ ಅದು ಹೇಳಿಲ್ಲ ನಾನು. ಔಟ್ ಅದು. ತುಷಾರ್ ದೇಶಪಾಂಡೆ ವಿಕೆಟ್ ತೆಗಿತಾನಲ್ಲೋ. ಸಂದೀಪ್ ಶರ್ಮಾಗೆ 2 ವಿಕೆಟ್ ಬರ್ತಿತ್ತು. ಅವನ ನಾನು ಡ್ರೀಮ್ 11 ಒಳಗೆ ಇಶಾನ್ ಕಿಶಾನನ್ನು ಹಾಕಲಿಲ್ಲ. ಅಲ್ಲಿ ಹೋಯ್ತು. ಅಭಿಷೇಕ್ ಶರ್ಮಾ ಔಟ್ ಆದ, ಹೆಡ್ ಆದ. ಕ್ಯಾಚ್ ಚೆನ್ನಾಗಿರ್ದ ಗುರು, ನಿಜ ಹೇಳ್ಬೇಕಂದ್ರೆ ಕ್ಯಾಚ್ ಚೆನ್ನಾಗಿರ್ದ. ಅವ್ನು ಡ್ರೀಮ್ 11 ನಾವು ಹಾಕಿಲ್ವಲ್ಲ ಗುರು. ಹ್ಯಾಟ್ರಿಕ್ ಬಾಲ್ ಇದು. ಯಪ್ಪ ಇಲ್ಲ ನೋ ಹ್ಯಾಟ್ರಿಕ್ ಇಲ್ಲ. 4 ಹೋದ್ ಗುರು. 4
ಟೋಟಲ್ ಆಗಿ 20 ಓವರಿಗೆ 286. ಕಿಶಾನ್ ಸೆಂಚುರಿ ಗುರು. ಯಪ್ಪ ಅವ್ರು ಮಿಡಲ್ ಓವರಲ್ಲಿ ನೋಡ್ಕೊರು, ಮಿಡಲ್ ಓವರಲ್ಲೇ ಹೈಯೆಸ್ಟ್ ಗುರು ಅವ್ರದ್ದು 114. ಅಲ್ಲೇ ಐತೆ ನೋಡಿ, ಅಲ್ಲಿ ನೋಡು, ಇಲ್ಲೇ ನೋಡಿ. ನಾನೇನೋ ನಿನ್ನ ಸ್ಕೋರ್ ನೋಡ್ತಾ ಇದ್ದೆ. ಯಪ್ಪ ಇಲ್ಲಿ ನೋಡಿ ಇವ್ರುಗಳು. ಯಪ್ಪ ಇಶಾನ್ ಬಾಯ್ ಇನ್ಸೇನ್ ಬ್ಯಾಟಿಂಗ್ ಬಾಯ್ SRH ಅದು. ಯಪ್ಪ ಹೊಡೆದ್ರು. ಕಿಶಾನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಜಾಫ್ರಾ ಆರ್ಚರ್ಗೂ ಬಿಟ್ಟಿಲ್ಲ, ಅವನಜ್ಜಿ ಸಂದೀಪ್ ಶರ್ಮಾಗೂ ಬಿಟ್ಟಿಲ್ಲ. ಸೆಕ್ಸಿ ಬ್ಯಾಟಿಂಗ್ ಮಾತ್ರ. ಹೆನ್ರಿಚ್ ಕ್ಲಾಸ್ಲಿನ ಒಳ್ಳೆ ಕ್ಯಾಮಿಯೋ ಹೊಡ್ದ, 14 ಬಾಲಿಂಗ್ 34 ರನ್ ಹೊಡ್ದ. ನಿತೀಶ್ ಕುಮಾರ್ ರೆಡ್ಡಿನೂ ಮಸ್ತ್ ಆಡ್ದ. ಟ್ರಾವಿಸ್ ಹೆಡ್ಡು ಅಭಿಷೇಕ್ ಶರ್ಮಾ ಜಲ್ದಿ ಔಟ್ ಆದ, ಬಟ್ ಟ್ರಾವಿಸ್ ಹೆಡ್ಡು ಮಸ್ತ್ ಬ್ಯಾಟಿಂಗ್ ಮಾಡ್ದ. ಕಿಶಾನ್ ನೆಕ್ಸ್ಟ್ ಲೆವೆಲ್ ಬೈ 286 ಹೊಡೆದಾರ. ಯಪ್ಪ ನಾನು ಡ್ರೀಮ್ 11ದಾಗ ಅಭಿಷೇಕ್ ಶರ್ಮಾನ ಕ್ಯಾಪ್ಟನ್ ಮಾಡಿದ್ದೆ. ಕಿಶನನ್ನು ಹಾಕಿರಲಿಲ್ಲ. ಹಾಕಿದ್ದ ಲಾಸ್ಟ್ ಮೂಮೆಂಟಲ್ಲಿ ತೆಗೆದೆ ಲೌಡ. ಅವನು ತೆಗೆದ್ಬಿಟ್ಟು ನಾನು ಶಿಮ್ರನ್ ಹೆಟ್ಮಾಯರ್ನ ಹಾಕಿದೆ. ಅವನ ಕಿಶನೇ ಸೆಂಚುರಿ ಹೊಡೆದ. ನಂದು ಡ್ರೀಮ್ 11 ₹21 ಹಾಕಿದ್ದೆ. ಗೆದ್ರೆ ₹35 ಬರೋದು. 21 ಇನ್ನೂ ಸೆಕೆಂಡ್ ಹಾಫ್ ಆಗಿಲ್ಲ, ಬಟ್ ಬೈ ನನಗೂ ಮತ್ತು ನನ್ನ ಅಪೋಸಿಟಿಂಗ್ ಇರೋನಿಗೂ 200 ಪಾಯಿಂಟ್ಸ್ ಡಿಫ್ರೆನ್ಸ್ ಅದಾವೆ. ಅವ ಕಿಶನ್ ಹಾಕ್ಯಾನ. ಅವ ಟ್ರಾವಿಸ್ ಹೆಡ್ನ ಕ್ಯಾಪ್ಟನ್ ಮಾಡ್ಯಾನ, ನಾನು ಅಭಿಷೇಕ್ ಶರ್ಮಾನ ಕ್ಯಾಪ್ಟನ್ ಮಾಡೀನಿ. ಏನಾಗುತ್ತೆ ನೋಡೋಣ. ಸೆಕೆಂಡ್ ಮ್ಯಾಚ್ SRH ಅಂತೂ ವಿನ್ ಆಕೈತೆ. ನಾನು ಹೇಳ್ದಂಗೆ SRH ಅಂತೂ ಈಸಿ ವಿನ್. ನಾನು ಮೊದಲೇ ಹೇಳ್ಬಿಟ್ಟಿನಿ, SRH ಆರಾಮ್ ವಿನ್ ಆಕೈತಿ. ಇನ್ನು ಸಂಜೆ ಮ್ಯಾಚ್ MI CSK ಐತಿ. ಅದೇನಾಗುತ್ತೆ ಗೊತ್ತಿಲ್ಲ. ಅದನ್ನೂ ಆಲ್ರೆಡಿ ನಾನು ಹಾಕೇ ಬಿಟ್ಟೀನಿ ಡ್ರೀಮ್ 11. ಅಲ್ಲಿ ಏನಾಕೈತೆ ಗೊತ್ತಿಲ್ಲ. ಬಟ್ ಬಾಯ್ SRH ಅದು ಇನ್ಸೇನ್ ಬ್ಯಾಟಿಂಗ್ ಬಾಯ್, ಇನ್ಸೇನ್. ಬೌಲರ್ಸ್ನಂತೂ ಹಿಚ್ಕಾ ಪಚ್ಕ ಅಂತ ಹಿಚ್ಚಿಗಾಡಿ ರಸ ಹಿಂಡಿ ಕುಡಿದ್ಬಿಟ್ರು ಅವ್ರದ್ದು. 10.3ಗೆ 120 ಹೊಡೆದಾರ ಅವನ. 10.3ಗೆ 120. ಇನ್ನೂ ಏನೇ ಇಲ್ಲ ಅಂದ್ರೂ 10 ಓವರಿಗೆ 168 ರನ್ ಬೇಕು ಗೆಲ್ಲಕ್ಕೆ. ಇನ್ನೊಂದು 60 ಬಾಲ್ದಾಗ 60 ಬಾಲ್ ಅಂದ್ರೇನು ಅಂದ್ರೆ ಇನ್ನೂ ಒಂದು 56 ಬಾಲಿಗೆ ಇಷ್ಟ 160 ರನ್ ಬೇಕು, 168 ರನ್ ಬೇಕು. ಭಾಳ ಕಷ್ಟ ಐತಿ. ಆಗಲ್ಲ. ಇವ್ರು ನೆಟ್ ರನ್ ರೇಟ್ನ ಎಫೆಕ್ಟ್ ಮಾಡ್ಕೊಲಾರ್ದ, ಜಾಸ್ತಿ ಇದನ್ನು ಮಾಡ್ಕೊಲಾರ್ದ ಇವರು ಗೇಮ್ನ ಡೀಪ್ ತೊಗೊಂಡು ಹೋಗಿ ಕಡಿಮೆ ರನ್ಲೇ ಸೋಲ್ಬೇಕಿಲ್ಲ. ನೆಟ್ ರನ್ ರೇಟ್ ಇವ್ರದ್ದು ಹಾಳಾಗಿ ಹೋಗೈತೆ ರಾಜಸ್ಥಾನದವ್ರದ್ದು. ರಾಜಸ್ಥಾನ ಪಕ್ಕ ಸೋಲ್ತೈತಿ. ಇನ್ನೇನು ನೆಕ್ಸ್ಟ್ ನೋಡೋಣ. ರಾಜಸ್ಥಾನ ಪಕ್ಕ ಸೋಲ್ತೈತಿ. ನಾನು ಡ್ರೀಮ್ 11ದಾಗ ಸೋತೆ ಫಿಕ್ಸ್. ಇನ್ನು ಚೆನ್ನೈ ಮುಂಬೈ ಏಜ್ ನೆಕ್ಸ್ಟ್ ಮ್ಯಾಚ್ ನೋಡೋಣ, ಅದ್ರಾಗ ಗೆಲ್ತಿರೋಣ ಅಂಥೇಳಿ. ಬಟ್ ಬಾಯ್ ರಾಜಸ್ಥಾನ್ ಗಾನ್, ಮುಗೀತು ಅಷ್ಟೆ. ಚೆನ್ನೈ ಸೂಪರ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡೈತಿ. ನಾವು ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಬೌಲಿಂಗ್ ಮಾಡಕತ್ತಾರ. ಮುಂಬೈದು ಫಸ್ಟ್ ಬ್ಯಾಟಿಂಗ್ ಐತಿ. ಇಲ್ಲಿ ಇನ್ನೂ ರಾಜಸ್ಥಾನದ ಇನ್ನೂ ಮ್ಯಾಚ ಮುಗ್ದಿಲ್ಲ. 4 ಓವರಿಗೆ ಇನ್ನೂ 100 ರನ್ ಬೇಕು ಇವ್ರಿಗೆ. ಮೇ ಬಿ 7:30 ಮ್ಯಾಚ್ ಆಡಕೈತಿ ಚೆನ್ನೈ ವರ್ಸಸ್ ಮುಂಬೈ. ಸೊ ಸ್ವಲ್ಪ 5-10 ಓವರ್ಗೆ ಎಷ್ಟು ಹೊಡಿತಾರೆ, 20 ಓವರ್ ಟಾರ್ಗೆಟ್ ಏನು ಅದನ್ನೆಲ್ಲ ನೋಡಿ ನಾನು ಡ್ರೀಮ್ 11ದಾಗ ಗೆಲ್ತೀನೋ ಇಲ್ಲೋ ಅದನ್ನೂ ನೋಡೋಣ ಅಂತ ನೋಡಿ ಈ ವ್ಲಾಗ್ನ ಎಂಡ್ ಮಾಡೋಣಂತ. ಬೈ ಏನಾಗತೈತಿ ಇಲ್ಲಿ? ಏನಾಗತೈತಿ? SRH ಅಂತೂ ಗೆದ್ರು ಬಿಡು. ಈ ಮುಂಬೈ CSK ಬೈ, ನಾನು ಮುಂಬೈ ಗೆಲ್ತೈತೆ ಅಂತ ಹೇಳಿ ಅವನವನು ಮುಕ್ಲರೇ ಬಿಲ್ಡಪ್ ಕೊಟ್ಟೆ. CSK ಬೋಲ್ಡ್, ಕ್ಲೀನ್ ಬೋಲ್ಡ್ ಸ್ಯಾಮ್ ಕರನ್ ಕ್ಲೀನ್ ಬೋಲ್ಡ್ ಆದ. ಅವನ ನಾನು ಇವತ್ತು ಮುಂಬೈಗೆ ಸಪೋರ್ಟ್ ಮಾಡತ್ತಿದ್ದೆ. ಏನು ಮುಂಬೈ ಗೆಲ್ತೈತೆ ಅಂತ ಫುಲ್ ಬಿಲ್ಡಪ್ ಕೊಟ್ಟಿನಿ. ಅವನವನ 35 ಬಾಲಿಗೆ 40 ರನ್ ಬೇಕಷ್ಟೆ. ಇಲ್ಲಿ ನೋಡು ಕ್ಲೀನ್ ಬೋಲ್ಡ್ ಅದ. ಸ್ಯಾಮ್ ಕರನ್ ವಿಲ್ ಜಾಕ್ಸ್ ಬಾಲಿಗೆ ಅಯ್ಯೋ ಬೈ. ಇನ್ನೂ ಐತನ ಮ್ಯಾಚ್? ಇನ್ನೂ ಐತನ ಮ್ಯಾಚ್? ಸ್ಯಾಮ್ ಕರನ್ 9 ಬಾಲಿಗೆ 4 ರನ್ ಬೈ. ಬಟ್ ಬೈ ಹೇಳ್ತೀನಿ ನಾನು MI ಗೆಲ್ತೈತೆ ಅಂತೇಳಿ ಫುಲ್ ಬಿಲ್ಡಪ್ ಕೊಟ್ಟಿನಿ. CSK ಸೋಲ್ತೈತೆ ಅಂತ ಹೇಳೀನಿ. ಅವನವನು ಇಲ್ಲಿ ನೋಡಿದ್ರೆ 40 ರನ್ ಬೇಕು 35 ಬಾಲಿಗೆ ಅಷ್ಟೇ. CSK ಗೆಲ್ಲೋ ಚಾನ್ಸಸ್ಸು ಭಾಳ ಐತಿ. ಬ್ಯಾಟಿಂಗ್ ಮುಕ್ಲಾರೆ ಹೊಡಿತಾರೆ. ನಾನು ಅಂದ್ಕೊಂಡಿದ್ದೆ ಪಿಚ್ ಚೆನ್ನೈಗೂ ಸೂಟ್ ಆಗೋಂಥ ಪಿಚ್ಚೇ ಇರ್ತದೆ ಅಂತೇಳಿ. ಬಟ್ 150 ಅಷ್ಟೇ ಮಾಡ್ಯಾರ. 35 ಬಾಲ್ 40 ರನ್ ಬೇಕು. 5 ವಿಕೆಟ್ ಹೋಗ್ಯಾವ. ಪಟ ವಿಕೆಟ್ ಹೋದ್ರೆ MI ಗೆಲ್ತಾರೆ. ಬಟ್ ಸ್ಟಿಲ್ ಬೈ CSK ಗೆಲ್ಲೋ ಚಾನ್ಸಸ್ಸು ಐತಿ. ಬಟ್ ನೋಡ ಏನಾಕೈತೆ ಅಂತ ಹೇಳಿ ಮ್ಯಾಚ್. ಬಟ್ ನಾನು ಡ್ರೀಮ್ 11ದಾಗೂ ಸೋಲಾಕತ್ತೀನೋ. ಡ್ರೀಮ್ 11ದಾಗೂ ಈ ಮ್ಯಾಚು CSK ಮತ್ತು MI ಹಾಕಿದ್ದೆ. ಇದು ಹೋತಿದ್ದು
ನನ್ನ ಡ್ರೀಮ್ 11 ಹೋತು. ಇನ್ನೊಂದು ಇದು ಮ್ಯಾಚರ ಏನಾಕೈತೆ ಇಲ್ಲ, ಅವನೊಂದು ಎಮ್ ಐಗೆ ಸಪೋರ್ಟ್ ಮಾಡತ್ತೀನಿ ನಾನು. ಅವನು ಹಡ ಅಸಹ್ಯ ಆಕೈತಪ್ಪ ನನಗೆ ಇವತ್ತು ಸಿ ಎಸ್ ಕೆ ಗೆದ್ರ. ಓ ಇ ಆ ಓ ಇ ಓ ಆ ಹೇ ಏನು ನಡೆದೈತಿಲ್ಲ? ರವೀಂದ್ರ ಜಡೇಜಾ, ರವೀಂದ್ರ ಬೇರೆ ಜಡೇಜಾ ಬೇರೆನಾ? ಹಾಂ ಏ ಓಕೆ 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 ಅರ್ಥ ಆಯ್ತು. ಈಗ ಇವ ರಚಿನ್ ರವೀಂದ್ರ, ಇವ ರವೀಂದ್ರ ಜಡೇಜಾ, ಎರಡು ಸೇರಿ ರವೀಂದ್ರ ಜಡೇಜಾ. ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಅವನವನ ಇಬ್ಬರದು ಸರ್ನೇಮ್, ಅವನ ಹೆಸರು ಮೇಲೆ ಹಾಕಿ ಸರ್ನೇಮ್ ಕೆಳಗೆ ಹಾಕ್ಯಾರನ ಅಂತೇಳಿ ಕನ್ಫ್ಯೂಸ್ ಆಗಿಬಿಟ್ಟೆ. ಮೈ ಮಿಸ್ಟೇಕ್. ಬಾಯ್ ಮುಗೀತು, ಮ್ಯಾಚ್ ಮುಗೀತು. 12 ಬಾಲಿಗೆ 6 ರನ್ ಬೇಕು. ರಚಿನ್ ರವೀಂದ್ರ 2 6 ಹೊಡೆದು ಅವನೊಂದು ಮ್ಯಾಚ್ ಟರ್ನ್ ಮಾಡೇ ಬಿಟ್ಟ. ಸಿ ಎಸ್ ಕೆ ಆರಾಮ್ ವಿನ್ ಆಗುತ್ತೆ. ನಾನು ಸಿ ಎಸ್ ಕೆ ಸೋಲು ತಂದ್ಕೊಂಡು ಎಮ್ ಐಗೆ ಹೆವಿ ಬಿಲ್ಡಪ್ ಕೊಟ್ಟೆ. ಅವನು ಆ ಎಮ್ ಐದವರು 2013 ಒಂದು ಫಸ್ಟ್ ಮ್ಯಾಚ್ ಗೆದ್ದೇ ಇಲ್ಲ ಅಂತ. ನಾವು ಫಸ್ಟ್ ಮ್ಯಾಚ್ ದೇವ್ರಿಗೆ ಬಿಡ್ತೀವಿ ಅಂದ್ಕೊಂಡಿದ್ದೆ ಆರ್ ಸಿ ಬಿದವ್ರು. ಇವ್ರು 2013 ಬಿಡತ್ತಾರಂತ ಫಸ್ಟ್ ಮ್ಯಾಚ್ ದೇವರಿಗೆ. ನಾನು ಗೆಲ್ತಾರೆ ಅಂತ ಹೇಳಿ ಅವನು ಎಮ್ ಐಗೆ ಫುಲ್ ಬಿಲ್ಡಪ್ ಕೊಟ್ಟೆ. ಅವನ ಹಾರ್ದಿಕ್ ಪಾಂಡ್ಯ ಬೂಮ್ರಾ ಅದಾರಂತ ನಾನೇ ಮರ್ತ್ಬಿಟ್ಟಿದ್ದೆ. ನಾನೇ ಮರ್ತ್ಬಿಟ್ಟಿದ್ದೆ. ಬಟ್ ಬಾಯ್ ಸಿ ಎಸ್ ಕೆ ಚಲೋ ಬೌಲಿಂಗ್ ಮಾಡಿದ್ರು. ಏನ ಅವ್ರು ಹೋಮ್ ಗ್ರೌಂಡ್ ಚಲೋ ಬೌಲಿಂಗ್ ಮಾಡಿದರೆ ಇಲ್ಲೇ ಪೋಸ್ಟ್ ರಿವ್ಯೂ ಇಲ್ಲೇ ಆಗ್ಬಿಡ್ತೈತೆ ನೋಡ್ರಿ. ಹೇಳ್ತೀನಿ ನಾನು ಇವಾಗ. ಮಸ್ತ್ ಬೌಲಿಂಗ್ ಮಾಡಿದ್ರೆ ಹೇಳ್ಬೇಕಂದ್ರೆ ಚೆನ್ನೈದವ್ರು. ಧೋನಿ ಒಂದು ಸ್ಟಂಪಿಂಗ್ ಮಾಡ್ದ 0.12 ಸೆಕೆಂಡ್ಸ್ ಸೆಕ್ಸಿ ಮಾಡ್ದ. ಅದನ್ನು ಮಾತ್ರ ಸ್ಟಂಪಿಂಗ್ಸು ಮುಕ್ಲಾರೇ ಇತ್ತು. ಅದು ನಾನು ನೋಡಿದೆ, ಹೆವಿ ಖುಷಿ ಆಯ್ತು ನನಗೆ. ಮುಗೀತು. ನೀನು 11 ಬಾಲಿಗೆ 4 ರನ್ ಗೆಲ್ತಾರೆ. ಆಮೇಲೆ ಮುಂಬೈದವ್ರು ಅವನವನ ಬ್ಯಾಟಿಂಗ್ ಯಾರು ಕರೆಕ್ಟಾಗಿ ನಿಂತ್ಕೊಂಡು ಆಡಲೇ ಇಲ್ಲ. 150 ಅದು ಡಿಫೆಂಡಿಂಗ್ ಸ್ಕೋರು ಅಲ್ಲ. ಅಟ್ಲೀಸ್ಟ್ ಮಿನಿಮಮ್ 160 ಮೇಲೆ 170 ಬರಬೇಕಾಗಿತ್ತು ವಿನ್ ಆಗಕ್ಕೆ ಈ ಪಿಚ್ನಾಗ. ಬಟ್ ಸಿ ಎಸ್ ಕೆದವ್ರು ಚಲೋ ಆಡಿದ್ರು, ಸೊ ಗೆಲ್ಲತ್ತಾರ. ಸಿ ಎಸ್ ಕೆ ಫ್ಯಾನ್ಸ್ ನಿದ್ದೆ ಮಾಡಿರಿ ಆರಾಮಾಗಿ ಹೊಟ್ಟೆ ತುಂಬ ಹಾಲು ಕುಡ್ದು ನಿದ್ದೆ ಮಾಡಿರಿ. ಗೆದ್ದಿರಿ ನೀವು, ಎಂಜಾಯ್. ಅಸ್ಲಿ ಪಿಕ್ಚರ್ ಮಾರ್ಚ್ 28ಕ್ಕೆ ಶುರು ಆಕೈತಿ. ಅವಾಗಿರೋದೆ ಒಳಗಿಂದ ಆ ಎಮೋಷನ್ಸ್, ಆ ಒಂದು ಅಗ್ರೆಷನ್ ಅವಾಗ ಕಿತ್ಕೊಂಡು ಹೊರಗೆ ಬರ್ತೈತಿ. ಅಸ್ಲಿ ಮಜಾ ಅವಾಗೈತಿ. ಇರಲಿ ವಿಕೆಟ್ ಹೋತು. 9 ಬಾಲಿಗೆ 4 ರನ್ ಬೇಕು, ವಿಕೆಟ್ ಹೋತು. ಈಗ ತಲಾ ಬರ್ತಾನೀಗ, ತಲಾ ಬರ್ತಾನೆ ಬ್ಯಾಟಿಂಗಿಗೆ ತಲಾ ಬರ್ತಾನೋ. ಅದಕ್ಕೆ ಔಟ್ ಆಗಲ್ಲ ಅವ. ಬೇಕಂತರ ನೋಟ್ ಅದ ನೋಡ್ರಿ ಇಲ್ಲಿ, ಬೇಕಂತರ ನೋಟ. ಸಿ ಎಸ್ ಕೆ ಫ್ಯಾನ್ಸ್ ಫುಲ್ ಖುಷಿ. ಯಾಕಂದ್ರೆ ತಲಾ ಬರ್ತಾನೆ, ತಲಾ ಬರತಾನೋ. ನಾ ಹೇಳಿದ್ನಿಲ್ಲ, ತಲಾ ಬರ್ತಾನೆ. ಸಿ ಎಸ್ ಕೆ ಫ್ಯಾನ್ಸ್ ನೋಡ್ರಿ ಅವನೊಂದು ಖುಷಿ ಆಗ್ಬಿಟ್ರ. ಅವ್ರ ಟೀಮೇಟ್ ರನ್ ಔಟ್ ಆಗ್ಯಾನ, ಅದು ದುಃಖಿಲ್ಲವ್ರಿಗೆ. ತಲಾ ಬರ್ತಾನೆ ಅಂತ ಖುಷಿ ಆಗೈತೆ ಅವ್ರಿಗೆ. ತಲಾ ಬಂದ. ಈಗ ಬರ್ತಾರೆ ಧೋನಿ, ಒಂದು 6 ಹೊಡಿತಾರ. ಫಿನಿಶಿಂಗ್ ಆಫ್ ಇನ್ ಸ್ಟೈಲ್ ಅಂತೇಳಿ ಧೋನಿ ಫ್ಯಾನ್ಸ್ ಅಂತೇಳಿ ಫುಲ್ ಪೇಂಟ್ ಹೊಡೆದ್ಬಿಡ್ತಾರೆ ಗಾಡಿಗೆ. ಅವನೇ ತಲಾ ಬರ್ತಾನೆ ಈಗ ಬ್ಯಾಟಿಂಗಿಗೆ. 8 ಬಾಲ್ 4 ರನ್ ಬೇಕು. ಬಾಯ್ ಏನಿದು ಬೇಕಂತ ನೋಟ್ ಅದೇನವ ಜಡೇಜಾ? ಅದೇನಿದೆ ಸ್ಕ್ರಿಪ್ಟ್ ಇದೆ. ಹೋಗೋ ಅವನ ತಲಾ ಬಂದ ಬಾ ಇರಲಿ, ಬಾ ಔಟಾಗಿ ಹೋಗ್ಲೇ ಮಾರಿ, ಔಟಾಗೀನಿ. ನಾಳೆ ಜಲ್ದಿ ಮ್ಯಾಚ್ ಮುಗಿಸೋಣಂತ. ಧೋನಿನ ಕಳಿಸ. ನೀವ ನೋಡು, ಕೈ ಮುಗಿಯಾಕತ್ತಾನ ದೇವ್ರಿಗೆ ಕೈ ಮುಗಿಯಾಕತ್ತಾನ. ಹಬ್ಬ ಬ್ಯಾಟಿಂಗ್ ಬಂತು ತಲಾದ ಅಂತೇಳಿ. ಅವನೇ ಆಯ್ತು ಹೋಗ್ರಲೇ ಮಾರಿ, ಔಟ್ ಆಗಿರಿ, ಹೋಗಿ ಪಟ್ಟನ್ ತಲಾ ಬರಲಿ ಬ್ಯಾಟಿಂಗಿಗೆ. ಯಾರು ಔಟ್ ಆಗ್ಯಾರ ಅಂತ ನೋಡಾಕತ್ತಾರ ಅವ್ರು. ರಚಿನ್ ಔಟ್ ಆಗ್ಯಾನ ಏನು ರವೀಂದ್ರ ಜಡೇಜಾ ಔಟ್ ಆಗ್ಯಾನ ಅಂತೇಳಿ ಚೆಕ್ ಮಾಡಾಕತ್ತಾರ ಅವ್ರು. ಯಾರ ಔಟ್ ಆಗಿರಿ ಹೋರ್ಲೇ ಮಾರಿ, ತಲಾನ್ ಕರೆಸ್ರಿ, ಫಸ್ಟ್ ಬ್ಯಾಟಿಂಗ್ ಮಾಡ್ಲವ. ಅವನೇ ಧೋನಿ ಫ್ಯಾನ್ಸ್ ಬಂದ. ಧೋನಿ ಬಂದ ತಲಾ ಬಂದ. ಈಗ ಫಿನಿಶಿಂಗ್ ಆಫ್ ಇನ್ ಸ್ಟೈಲ್. ಪೇಂಟ್ ಹೊಡಿತೀನಿ ನಾನು ಈಗ ಗಾಡಿಗೆ. ವಾತಿ ಕಮ್ಮಿಂಗ್ ಅಂತ ವಾತಿ. ಬಾಯ್ ತಲಾ 6 ಹೊಡ್ಯಾಕ ರೆಡಿ ಆಗತ್ತಾನ ಈಗ. 1ನೇ ಬಾಲ್ ಡಾಟ್ ಆಡ್ಯಾನ. ಫ್ಯಾನ್ಸ್ ಅಂತೂ ಕಿರ್ಚಾಡಕತ್ತಾರ. ಫ್ಯಾನ್ಸ್ ಮೈಯಾಗ ಏನು ಬಂದೈತೆ ಗೊತ್ತಿಲ್ಲ. ಓದ್ ಸಿಕ್ಸ್ ಸಿಂಗಲ್ ತೊಗೊಂಡ ಮರೆ. ಸಿಂಗಲ್ ಅದನ್ನೂ ತೊಗೊಳ್ಳಿ ಹೋಗೋಣ ಹಾಡ. ಸಿಂಗಲ್ಲು ತೊಗೊಳ್ಳಿಲ್ಲ. ಧೋನಿ ಒಂದೇ ಬಾಲ್ ಆಡಂಗಿಲ್ಲ. ಈಗ ಒಂದು ಡಾಟ್ ಹೊಡೆದ್ರು ಅಂತ ಕಿರಿಸ್ತಾರೆ ಅವ್ನು ಫ್ಯಾನ್ಸ್ ಅಲ್ಲಿ. ಅವ್ನು ನೋಡೋಕೆ ಬಂದಿರ್ತಾರಲ್ಲೇ. ಇವ ನೋಡಿದ್ರೆ ಲಾಸ್ಟ್ 1 ಓವರ್ ಆಡಕ್ಕೆ ಬರ್ತಾನೆ. ಇವ ಬರಬಾರ್ದ ಒಂದು 5 ಓವರ್ ಮುಂಚೆಕ
ಬಂದು ದಾಡ್ ದೂಡ್ ಅಂತ ಹೊಡೆದು ಔಟ್ ಆಗಿ ಹೋದ್ರೆ ಅವನ ಮನೆಗಾರ ಎದ್ದು ಹೋಗ್ತಾರಪ್ಪ ನಿಮ್ಮ ಫ್ಯಾನ್ಸ್ನ ಸ್ಟೇಡಿಯಮಿಂದ ಜಲ್ದಿ ಹೋಗಿ ಊಟ ಮಾಡಿ ಮಕ್ಕಂತಾರೆ ಮನ್ಯಾಗ 19 ಓವರಿಗೆ ಬರ್ತಾನಪ್ಪ ಬ್ಯಾಟಿಂಗ್ ಮಾಡೋಕ್ಕೆ. ನಾವು ನಮಗೂ ಇರ್ತೈತಿ ಒಂದು ಸ್ವಲ್ಪ ನೋಡ್ಬೇಕಪ್ಪ ಪಾಪ ಧೋಣಿನೇನೋ ಒಂದು ಸಸಿ 2-3 ಸಿಕ್ಸ್ ಹೊಡೆಯೋದಂತೀವಿ ನೋಡೋಣ. ನಮಗೂ ಧೋನಿ ಇಷ್ಟನೇ, ಅವ್ರ ಫ್ಯಾನ್ಸ್ ಅಲ್ವೇ ಹಂಗೆ ಮಾಡ್ತೀವಿ ನಾವು. ಜಲ್ದಿ ಬಾರ ಮಾರೆ ನೆಕ್ಸ್ಟ್ ಮ್ಯಾಚಿಂದ ಬ್ಯಾಟಿಂಗ್ ಆಡೋಕ್ಕೆ ನೀ ಏನು ಆ ಕಡೆ. ಓ ವಾರ್ದ 6 ತಲಾಗ ರನ್ನ ಸಿಗ್ಲಿಲ್ಲ ರನ್ ಮಾಡಕ್ಕೆ. ರಚಿನ್ ರವೀಂದ್ರ ಮ್ಯಾಚ್ ಮುಗಿಸ್ಬಿಟ್ಟ. ಅವ ಸುಮ್ಮನೆ 2 ಡಾಟ್ ಬಾಲ್ ಆಡಕ್ಕೆ ಬಂದಿದ್ದ ತಲಾ. ಅಲ್ಲೋಡ ಫ್ಯಾನ್ಸ್ ಕ್ರೇಜಿ ಗೆದ್ದಾರ ಖುಷಿ ಪಡ್ರಿ. ಬಟ್ ತಲಾಗ ಬ್ಯಾಟಿಂಗೇ ಸಿಗಲಿಲ್ಲ. ತಲಾಗ 6 ಹೊಡ್ಯಕ್ಕೆ ಬಿಡಲಿಲ್ಲ ಅವ ರಚಿನ್ ರವೀಂದ್ರ. ಕುಂಡೆ ಲೇ ಒಂದು ಸ್ಟ್ರೈಕ್ ಒಂದು ಸಿಂಗಲ್ ಕೊಡ್ದಲ್ಲಿ ತಲಾಗ ಫಿನಿಶ್ ಮಾಡೋಕೆ ಕೊಡೋದು ಬಿಟ್ಟು ಶೆಂಟ ರವೀಂದ್ರ ಜಡೇಜ ರಚಿನ್ ರವೀಂದ್ರ ನಾವು ಲೇ ಪಾಪ ನಾವು ಒಂದು 6 1 4 ಹೊಡಿತಿದ್ನಪ್ಪ ತಲಾ. ನಿಮ್ಮೆವ್ರು ಹಿಂಗೆ ಗೆಲ್ತಾರೆ ಯಾರು ಅವನೊಂದಲ್ಲಿ ತಲಾ ಫಿನಿಶ್ ಮಾಡ್ಬೇಕು ಎಲ್ಲ ಮ್ಯಾಚು ಅವನವ್ನು. ಅದಕ್ಕೆ 19ನೇ ಓವರಿಗೆ ಬರ್ತಾರವ್ರು. ನೀವು ರಚಿನ್ ರವೀಂದ್ರ ನೋಡು ವಿನ್ನಿಂಗ್ ಶಾಟ್ ಹೊಡೆದ ಅಲ್ಲಿ ತಲಾ ಹೊಡೆಯೋದು ಬಿಟ್ಟು ಅಷ್ಟು ಅವನವ್ನು ರೊಕ್ಕ ಕೊಟ್ಟು ಬಂದಿರ್ತಾರೆ ಅಲ್ಲಿ ಟಿಕೆಟ್ ಫ್ಯಾನ್ಸ್. ಅವನವನ ನನಗೆ ಇಷ್ಟ ಆಗಲಿಲ್ಲಪ್ಪ. ಧೋನಿ ಫಿನಿಶ್ ಮಾಡಬೇಕಾಗಿತ್ತು ಮ್ಯಾಚ್ನ. 6 ಬಾಲ್ 4 ರನ್ ಐತಿ ಅಲ್ಲಿ ಕೊಟ್ಟಿದ್ರೆ ಒಂದು 6 ಹೊಡಿತಿದ್ದಪ್ಪ ಧೋನಿ. ಇವನ ಹೊಡೆದ್ಬಿಟ್ರೆ ರಚಿನ್ ರವೀಂದ್ರ 6ನ. ಬಟ್ ಗೆದ್ರಪ್ಪ ಮ್ಯಾಚ್ ಗೆದ್ರು. CSK ಅವ್ರು ಮ್ಯಾಚ್ ಗೆದ್ರು. ಖುಷಿ ಪಡ್ರಿ ಖುಷಿ ಮಜಾ ಮಾಡಿರಿ. ಅವನ ರಿವ್ಯೂ ಏನು ಕೊಡ್ಬೇಕಂದ್ರೆ ಬೈ ಚೆನ್ನೈದವ್ರು ಚಲೋ ಆಡಿದ್ರೆ ಬ್ಯಾಟಿಂಗ್ ರಚಿನ್ ರವೀಂದ್ರ ಲಾಸ್ಟ್ವರೆಗೂ ನಿಂತು ಚಲೋತ್ನ ಬ್ಯಾಟಿಂಗ್ ಮಾಡ್ದ. ವಿನ್ ಆದರೆ ಗೆದ್ರು CSKದವ್ರು ಗೆದ್ರು ನನ್ನ ಮಕ್ಳು. ಬಟ್ ಮುಂಬೈದವ್ರು ಅಷ್ಟೊಂದು ಹೇಳ್ಕೊಳಂಗೆ ಏನು ಆಡಲಿಲ್ಲ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಮೇನ್ ಮಿಸ್ ಇದ್ದ ಅವ್ರಿಗೆ. ಒಬ್ಬ ಬೌಲರ್ ಜಸ್ಪ್ರೀತ್ ಬುಮ್ರಾ ಮಿಸ್ ಇದ್ದ. ಅವನೊಂದು 4 ಓವರ್ 8 ಓವರ್ ಮಿಸ್ ಆದ್ರೆ ಅವನವ್ರು ಮತ್ತೆ ಇನ್ನೇನು ಗೆಲ್ತಾರೆ. ಬಟ್ ಅದು ಹಂಗೆ ನೋಡಿದ್ರೆ ಪಿಚ್ ಸ್ಪಿನ್ನಿಂಗ್ ಟ್ರ್ಯಾಕ್ ಅದು ಚಲೋ ಆಡಿದ್ರು. 150 ಚಲೋ ಮಾಡ್ದ. ಖಲೀಲ್ ಅಹ್ಮದ್ ಚಲೋ ಬೌಲಿಂಗ್ ಮಾಡ್ದ. ಆಮೇಲೆ ಅಶ್ವಿನ್ ಚಲೋ ಬೌಲಿಂಗ್ ಮಾಡ್ದ. ಬೈ ಚಲೋ ಆಡ್ಯಾರ ಅವರೆಲ್ಲ ಹೇಳ್ತೀನಿ ನಾನೆಲ್ಲ. ಇವೆನ್ 100 ಅದೇ ಹೇಳಿದ ಅಶ್ವಿನ್ 100. ಆಮೇಲೆ ಖಲೀಲ್ ಚಲೋ ಬೌಲಿಂಗ್ ಮಾಡ್ದ. ಆ್ಯಂಡ್ ಅವರು ಕ್ಯಾಪ್ಟನ್ ಗಯಾಕ್ವಾಡು ಚಲೋ ಬ್ಯಾಟಿಂಗು ಮಾಡ್ದ. ಆ್ಯಂಡ್ ಹೇಳ್ತೀನಲ್ಲ ರಚಿನು ಮಸ್ತ್ ಆಡ್ದ, ಭಾರಿ ಆಡ್ದ. ಸೂಪರ್ ಬಟ್ ಬಾಯ್ ಓಕೆ ಡನ್. ನಾನು ಡ್ರೀಮ್ 11ದಾಗ ಸೋತೆ. ಅವನವನ ಸಂಜೆ ಮ್ಯಾಚ್ ಹಾಕಿದ್ದೆ ಸೋತೆ. ಅವನವನು ಈಗಿನ ಮ್ಯಾಚು ಹಾಕಿದ್ದೆ ಸೋತೆ. ಅವನವನ 21 ರೂಪಾಯಿ ಹಾಕಿದ್ದೆ. 21 ರೂಪಾಯಿ ಗೆದ್ರೆ 35 ರೂಪಾಯಿ ಬರೋದು. ಅವನವನ 21 ರೂಪಾಯಿ 2 ಮ್ಯಾಚ್ ಹಾಕಿದ್ದೆ. ಎರಡಕ್ಕೂ ಸೋತೆ. ಅವನು 42 ರೂಪಾಯಿ ನಂದು ಢಮಾರ್ ಅಂತ. ಅವನವನ 40 ರೂಪಾಯಿಗೆ ಒಂದು ಎಗ್ ರೈಸ್ ಬರ್ತಿತ್ತು. ಅವನವ್ನು ಮುಚ್ಕೊಂಡು ತಿನ್ನೋದು ಬಿಟ್ಟೆ. ಅವನವನು ಡ್ರೀಮ್ 11 ಹಾಕಿದೆ. SRH ಅವ್ರು ಫಸ್ಟ್ ಪ್ರಿಡಿಕ್ಷನ್ SRH ಗೆಲ್ತು ಬಿಡು. ನಾನು ಅವನವನ MI ಫುಲ್ ಬಿಲ್ಡಪ್ ಕೊಟ್ಟೆ. ಬಟ್ ಅದು ಲಾಸ್ಟ್ ಮಜಾ ಬಂತು. ಥಲಾ ಬಂದ ಅವನು ಅದು ರನ್ಔಟ್ ಹೆಂಗೆ ಆತು ನೋಡೋದು. ರನ್ಔಟ್ ಆಯ್ತು ಥಲಾ ಬಂದ ಬ್ಯಾಟಿಂಗಿಗೆ. ಕ್ರೇಜಿ ಮಾತ್ರ ಸೂಪರ್ ಚಲೋ ಆಡಿದ್ರೆ. ಸೊ ನೀವು ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.